ಅಲ್ಲಿ ಶಿವನ್ ಪಾರ್ವತಿ ಮನುಷ್ಯ ರೂಪದಲ್ಲಿ ಇರೋ ದೇವಸ್ಥಾನ ಅದು. ಮನುಷ್ಯ ರೂಪದಲ್ಲಿ ಒಂಥರ ಏಲಿಯನ್ಸ್ ತರ ಇರುತ್ತೆ, ಡಿಫ್ರೆಂಟ್. ಅದು ಹೆಂಗೆ ಪಾರ್ವತಿ ದೇವಿಯೇ ಬಂದು ಮಗುಕ್ಕೆ ಹಾಲು ಕೊಡ್ತಾರೆ. 3 ಏಜ್ ಅಲ್ಲಿ ಇದು ಮಾಡಿದದು, ಇದು ನಿಜವಾಗ್ಲೂ ಆಗಿದ ವಿಷಯ. ಇದು ಶಿವನಕ್ಕೆ ಅಭಿಷೇಕ ಮಾಡಬೇಕು, ತೀರ್ಥಂ ಕೈನಲ್ಲಿ ಇರುತ್ತೆ, ತಲೆ ಮೇಲೆ ಕೈ ಹಾಕಿ ಅಭಿಷೇಕ ಮಾಡಕ್ಕೆ. ನಿಮಗೆ ಯಾವಾಗಲೂ 16 ವರ್ಷ ನಾನ್ ಕಂಪ್ಲೀಟ್. ಶಿವನ ಅನುಗ್ರಹ ಇದೆ ಅಂದರೆ ಈ ಭೂಮಿಯಲ್ಲಿ ಯಾವ್ದು ಬೇಕೇ ಚೇಂಜ್ ಮಾಡ್ಬೋದಲ್ವಾ. ಅದಕ್ಕೆ ಪರಿಹಾರಗಳಕ್ಕೂ ನಾವು ಆ ಊರಲ್ಲಿ ಆ ಥರ ದೇವಸ್ಥಾನದಲ್ಲಿ ಹೋಗಿ ಭಕ್ತಿಯಿಂದ ನಾವು ಮಾಡ್ಬೇಕು ಸರ್. ಈಗ ಮೋಸ ಆಗಿದೆ ಅಂದ್ರೆ ದುಡ್ಡು ಕೊಟ್ಟು ಮೋಸ ಸರ್. ಪ್ರಾಪರ್ಟಿ ಲ್ಯಾಂಡ್ ಪ್ರಾಬ್ಲಮ್, ಇಲ್ಲ ಮನೆಯಲ್ಲೇ ಸ್ವಲ್ಪ ಮಾಂತ್ರಿಕ ಕೃತ್ರಿಮ ದೋಷ, ಇವಾಗ ಜಾತಕದಲ್ಲಿ ಏನೋ ಗಂಡಂದ್ರ ಪ್ರಾಬ್ಲಮ್ ಇದೆ, ಇಲ್ಲ ಆಯುಷ್ ಕಮ್ಮಿ, ಹೌದು ಸರ್. ಆ ಥರ ಮಧ್ಯದಲ್ಲಿ ಪ್ರಾಬ್ಲಮ್ ಇರೋವರು ಈ ದೇವಸ್ಥಾನ ಹೋಗಿ ಅಲ್ಲಿ ಪೂಜೆ ಮಾಡಬೇಕು. ಅದೇ ಥರ ಸೀರ್ಗಾಳಿ, ಅದು ಊರು ಆಕ್ಚುಲಿ ಹೆಸರು ಇವಾಗ ಇರೋ ಹೆಸರು, ಅದು ಒರಿಜಿನಲ್ ನೇಮ್ ಒಂದು ಶ್ರೀಕಾಶಿ. ಶ್ರೀ ಅಂದರೆ ಲಕ್ಷ್ಮಿ, ಲಕ್ಷ್ಮಿ ತಪಸ್ ಮಾಡಿದ ಜಾಗ ಸೀರ್ಗಾಳಿ, ಅದು ಶ್ರೀಕಾಶಿನೇ ಹೇಳ್ತಾರೆ ಓಲ್ಡ್ ನೇಮ್. ಇವಾಗ ಇರೋದು ಸೀರ್ಗಾಳಿ. ಇದು ಹೆಂಗೆ ಅಂದರೆ ಚಿದಂಬರಂ ಟು ವೈದೀಶ್ವರನ್ ಗೋಲ್ ಹೋಗಿರೋ ದಾರಿನಲ್ಲಿ ಇರುತ್ತೆ. ಚಿದಂಬರಂ ದೇವಸ್ಥಾನದಿಂದ ಒಂದು 20 ಕಿಲೋಮೀಟರ್ ದೂರ. ಇಲ್ಲಿ ಏನು ವಿಶೇಷ ಅಂದರೆ ಸರ್, ಮೂಲದೇವರು ಬ್ರಹ್ಮಪುರೀಶ್ವರ ನೋಡಿಕೊಂಡು ಮೇಲೆ ಫಸ್ಟ್ ಫ್ಲೋರ್ ಹೋಗಬೇಕು. ಅಲ್ಲಿ ಶಿವನ್ ಪಾರ್ವತಿ ಮನುಷ್ಯ ರೂಪದಲ್ಲಿ ಇರೋ ದೇವಸ್ಥಾನ ಅದು. ಮನುಷ್ಯ ರೂಪದಲ್ಲಿ ಆ ವಿಗ್ರಹ ನೀವು ನೋಡ್ರಿ, ಒಂಥರ ಏಲಿಯನ್ಸ್ ತರ ಇರುತ್ತೆ, ಡಿಫ್ರೆಂಟ್. ಅದು ಹೆಂಗೆ ಮಾಡಿದಾರೋ ಗೊತ್ತಿಲ್ಲ, ರೂಪಗಳೇ ಏಲಿಯನ್ ಟೈಪ್ ಅಲ್ಲಿ ಇರುತ್ತೆ ಅದು. ನಾನು ನಿಜವಾಗ್ಲೂ ನೋಡಿ ನನಗೆ ಒಂಥರ ಆಶ್ಚರ್ಯ ಆಯ್ತು. ಇವಾಗ ಟಿವಿನಲ್ಲಿ ಏಲಿಯನ್ಸ್ ತೋರಿಸ್ತಾರಲ್ವಾ, ಆ ರೂಪದಲ್ಲಿ ಅವಾಗ ಅದು ಮಾಡಿದದು. ಇನ್ನೊಂದು ಏನಂದ್ರೆ 11 ಸಾರಿ ತಿರುಕೈಲಾಯ ಹೋಗಿ ನೀವು ಶಿವಪಾರ್ವತಿಯನ್ನು ದರ್ಶನ ಮಾಡೋಕ್ಕಾಗಲ್ಲ ನಾವು ಅಲ್ಲಿ ಅಷ್ಟು ದೂರ ಹೋಗಿ. ஆனால் 11 ಟೈಮ್ ಹೋಗಿ ಬಂದಿದ್ದ ಫಲಾಫಲ ಈ ದೇವಸ್ಥಾನ 1 ಟೈಮ್ ಹೋಗಿ ದರ್ಶನ ಮಾಡಿ ಬರುತ್ತೆ. ಒಂದು ಸರಿ ಹೋದ್ರೆ ಅಷ್ಟು 11 ಸಾರಿ ಹೋಗಿದ್ದ ಫಲ ಅದು ಬಂದು. ಆಮೇಲೆ ಆದಮೇಲೆ ನೆಕ್ಸ್ಟ್ ಗೋಪುರಂ, ನೆಕ್ಸ್ಟ್ ಇನ್ನೊಂದು ಫ್ಲೋರಲ್ಲಿ ಸಟ್ಟೈನಾಥ ಸ್ವಾಮಿ ಅಂದ್ರೆ ಶ್ರೀ ಮಹಾಗಾಳ ಭೈರವರು, ಮೂಲ ಭೈರವರು ಅವರೇ, ಕಾಲಭೈರವರು. ಇವಾಗ ಎಲ್ಲ ಲೋಕದಲ್ಲಿ ಇರೋ ಎಲ್ಲ ಭೈರವರಿಗೂ ಹೆಡ್ ಅವರು, ಮೈನ್ ಭೈರವ. ಅದು ಏನಕ್ಕೆ ಸಟ್ಟೈನಾಥ ಸ್ವಾಮಿ ಅಂದರೆ, ನರಸಿಂಹ ಅವತಾರದಲ್ಲಿ ನರಸಿಂಹರನ್ನು ವಧ ಮಾಡಿಬಿಟ್ಟು ಅವರು ಸ್ಕಿನ್ನನ್ನು ತೆಗೆದುಬಿಟ್ಟು ಶರ್ಟ್ ಥರ ಮಾಡ್ಕೊಳ್ತಾರೆ ಶಿವ. ಅದಕ್ಕೆ ಅವರ ಹೆಸರು ಸಟ್ಟೈನಾಥ ಸ್ವಾಮಿ. ಆಗ ಲಕ್ಷ್ಮಿ ಏನು ಮಾಡ್ತಾರೆ ಅಂದರೆ, ಅಯ್ಯೋ ನನ್ನ ಗಂಡನನ್ನು ನೀವು ವಧ ಮಾಡಿದ್ದೀರಾ, ನನ್ನ ಗಂಡನನ್ನು ವಾಪಸ್ ಕೊಡಬೇಕನ್ನ ಅಲ್ಲಿ ಕೂತ್ಕೊಂಡು ದಬಸ್ ಮಾಡ್ತಾರೆ. ಅದಕ್ಕೆ ಶ್ರೀಕಾಶಿ. ಆಗ ಲಕ್ಷ್ಮಿಗೆ ವಿಮೋಚನೆ ಕೊಟ್ಟಿದ್ದ ಸ್ಥಳ, ವಿಷ್ಣುಕ್ಕೆ ವಿಮೋಚನೆ ಕೊಟ್ಟಿದ್ದ ಸ್ಥಳ ಅದು. ಇದೇ ಸ್ಥಳದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ತಿರುಜ್ಞಾನ ಸಂಬಂಧವರು ಬಂದು ಒಂದು ಬ್ರಾಹ್ಮಣ ಹುಡುಗ, ಅವ್ರ ಏಜ್ 3 ವರ್ಷ. ಅವ್ರ ತಂದೆ ಆ ದೇವಸ್ಥಾನದಲ್ಲಿ ಶ್ಲೋಕ ಹೇಳಿ ಪೂಜೆಗಳೆಲ್ಲ ಮಾಡಿಕೊಂಡಿರೋರು. ಅವರು ಬಂದು ಅಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ತಾರೆ, ಮಗು ಮೇಲೆ ಕುತ್ಕೊಂಡಿರುತ್ತೆ. 3 ಏಜ್ ಹುಡುಗ, ಏನು ಗೊತ್ತಿಲ್ಲ ಮಗುಕ್ಕೆ, ಕುತ್ಕೊಂಡಿರುತ್ತೆ. ಇವರು ಹೋಗಿ ಸಂಧ್ಯಾ ವಂದನೆ ಮಾಡಿಕೊಂಡು ಅವರ ಮಂತ್ರಗಳೆಲ್ಲ ಜಪ ಮಾಡಿಕೊಂಡು ಹಂಗೆ ನಿಂತ್ಕೊಂಡಿದ್ದಾರೆ ನೀರಲ್ಲಿ. ಮಗು ಅಳ್ಕೊಂಡಿರುತ್ತೆ, ಇವ್ರು ಹಂಗೆ ಇಟ್ಕೊಂಡ್ರೆ ಮಗು ಅಳ್ಕೊಂಡಿರೋದು ಇವ್ರಿಗೆ ಗೊತ್ತಿಲ್ಲ. ಅದು ಮಗು ಅಳ್ಕೊಂಡು ನೀರು ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ಕೊಂಡಿರುತ್ತೆ. ಅದು ಏನಂದ್ರೆ ಅಪ್ಪ ಅಂದ್ಬಿಟ್ಟು ಹೋಗೋಕ್ಕೆ ಟ್ರೈ ಮಾಡ್ಕೊಂಡಿರುತ್ತೆ. ಟೈಮಲ್ಲಿ ಪಾರ್ವತಿ ದೇವಿಯೇ ಬಂದು ಮಗುಕ್ಕೆ ಹಾಲು ಕೊಡ್ತಾರೆ. ಹಾಲು ಕೊಟ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಇದು ಯಾವ ಸ್ಥಳದಲ್ಲಿ? ಇದು ಅದು ಸೇಮ್ ಸೀರ್ಗಾಳಿ, ಅದೇ ಸಟ್ಟೈನಾಥ ಸ್ವಾಮಿ ದೇವಸ್ಥಾನದಲ್ಲಿ ಆಗಿದೆ ಅದು. ಅವರು ಇಲ್ಲ, ಇವರ ತಂದೆಯವರ ಆಮೇಲೆ ಎಲ್ಲ ಆಗಿದ ಮೇಲೆ ಅಯ್ಯೋ ಏನು ಮಗು ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ ಅಂದ್ಬಿಟ್ಟು ಮೇಲೆ ಬರ್ತಾರೆ. ಮಗು ಹತ್ರ ಒಂದು ಚಿಕ್ಕದು ಪಾತ್ರ ಇದೆ, ಅದರಲ್ಲಿ ಹಾಳಿದೆ, ಇವರು ಬಾಯಲ್ಲಿ ಹಾಳಿದೆ. ಹಾಳು ನಿಮಗೆ ಯಾರು ಹಾಲು ಕೊಟ್ಟಿದ್ದು? ಅಮ್ಮ ಕೊಟ್ಟಿದ್ದಾರೆ. ಎಲ್ಲಿ ಅಮ್ಮ ಯಾರಿಲ್ಲ ಅಲ್ಲಿ. ಆಮೇಲೆ ಇದಕ್ಕೆ ಇವ್ರಿಗೇನೆ ಅಂದರೆ, ಈ ಮಗು ಚೆನ್ನಾಗಿ ಮಾತಾಡುತ್ತೆ, ಹಾಡು ಮಾಡುತ್ತೆ. 3 ಏಜ್ ಅಲ್ಲಿ ಇದು ಮಾಡಿದದು, ಇದು ನಿಜವಾಗ್ಲೂ ಆಗಿದ ವಿಷಯ. ಜಸ್ಟ್ ಒಂದು 500 ವರ್ಷ ಕೂಡ ಆಗಿಲ್ಲ. ಇದು ಒಂದು ಮಿರಾಕಲ್. ಅಲ್ಲಿಂದ ಜಸ್ಟ್ ಒಂದು 25 ಕಿಲೋಮೀಟರ್ ಅಲ್ಲಿ ತಿರುಕಡೆಯೂರು ಅಭಿರಾಮಿ ಅಮ್ಮನ ದೇವಸ್ಥಾನ ಇದೆ. ಇಲ್ಲಿ ಮಾರ್ಕಂಡೇಯನಕ್ಕೆ ಆಯುಷ್ ಕೊಟ್ಟಿದ್ದ ಸ್ಥಳ ಇದು. ಏನಂದ್ರೆ ಮಾರ್ಕಂಡೇಯನು ಅವನ ಚಿಕ್ಕ ವಯಸ್ಸಲ್ಲಿ ಅವರ ತಂದೆ ತಾಯಿ ಇಬ್ಬರು ಮಹಾರಾಜ, ಅವ್ರಿಗೆ ತುಂಬ ವರ್ಷ ಮಕ್ಕಳಿಲ್ಲ. ವಸಿಷ್ಠ ಮಹರ್ಷಿಗಳ ಹತ್ರ ಅವರು ಹೋಗ್ತಾರೆ. ಆ ಥರ ಮಹರ್ಷಿಗಳು ಹೇಳ್ತಾರೆ, ನಿಮಗೆ ಮಗು ಆಗುತ್ತಪ್ಪ, ಜಾತಕ ಪರಿಹಾರ ಮಾಡಿ ಆಗುತ್ತೆ. ಅದು ಬಂದು ತುಂಬ ಬುದ್ಧಿರ ಮಗು ಅಂದರೆ
ಫುಲ್ ಟ್ಯಾಲೆಂಟ್ ಇರೋ ಮಗು ಅಂದ್ರೆ ಅದಕ್ಕೆ ವಯಸ್ಸು ಕಮ್ಮಿ, 16 ವರ್ಷ ಅಷ್ಟೇ ಆಯುಷು. ಏನೂ ಇಲ್ಲ, ಸುಮ್ಮನೆ ಅನ್ನಾಲೆಜ್ ಅಂದರೆ ಅದಕ್ಕೆ ಆಯುಷು ಚೆನ್ನಾಗಿರುತ್ತೆ. ನೀವು ಯಾವ ಥರ ಮಗು ಬೇಕೋ ಅದ್ರ ಪ್ರಕಾರ ನಾನು ಪರಿಹಾರ ಮಾಡ್ತೀನಿ ನೀವು ಋಷಿಮುನಿಗಳು ಹೇಳ್ತಾರೆ. ಅದೇ ಥರ ಅವರು ಶಿವನ ಹತ್ರ ಹೋಗಿ ಕೂತ್ಕೊಂಡು ಇವ್ರಿಗೇನು ಹೇಳ್ಬೇಕನ್ನು ಮನಸ್ಸು ಬರಲ್ಲ. ತಾಯಿಗೆ ಏನಂದ್ರೆ ನನಗೆ ದೀರ್ಘಾಯುಷ್ಯ ಮಗು ಬೇಕನ್ನು ಹೇಳ್ತಾರೆ ತಾಯಿಯು. ತಂದೆ ಏನಂದ್ರೆ ದೀರ್ಘಾಯುಷ್ಯ ಮಗು ಬಟ್ ಬುದ್ಧಿಯಿಲ್ಲದ ಮಗು ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ. ಹಾಗೆ ಋಷಿಗಳ ಹತ್ರ ಹೋಗ್ತಾರೆ. ಋಷಿ ಹೇಳ್ತಾರೆ ಇಲ್ಲ ನಿಮಗೆ 16 ವರ್ಷ ಮಗು ತಗೊಳ್ಳಿ. ಋಷಿ ಹೇಳಿದ ಮೇಲೆ ಇವರು ಹಂಗೆ ಹೇಳ್ಬಿಡ್ತಾರೆ, ಹೋಗಿ ಶಿವನನ್ನು ಪ್ರಾರ್ಥನೆ ಮಾಡಿ ಹಂಗೆ ಹೇಳ್ತಾರೆ. ಅವರು ಮಗು ಆಗಿದೆ, 15 ವಯಸ್ಸಾಯಿತು. ತಾಯಿ ಇವಾಗ ತಿರುಗಡೆ ಇವರೊಳಗೆ ಏನಂದ್ರೆ ಅವರು ಈ ಮಗು ಈ ಥರ ನನಗೆ ಮಗು ಸಿಕ್ಕಿದೆ, ಬಟ್ ಅದು ವಯಸ್ಸು 16 ವರ್ಷ ಅಷ್ಟೇನು ಬಿಟ್ಟು ಅವ್ರ ತಾಯಿ ತಂದೆ ಇಬ್ಬರು ಆ ಮಗು ವಯಸ್ಸು 15 ಆಗಿದೆ. 15 ವಯಸ್ಸು ಆಗಿದ ಮೇಲೆ ಅವ್ರ ಫಾದರ್ ಮಾತ್ರ ಇಬ್ಬರಿಗೂ ಒಂಥರ ದುಃಖ, ಮನಸ್ಸು ಸರಿ ಇಲ್ಲ. ಏನಂದರೆ ಇನ್ನೊಂದು 3 ತಿಂಗಳಲ್ಲಿ ಅವನಿಗೆ 16 ವರ್ಷ ಆಗಿಬಿಡುತ್ತೆ, ಅವನು ಹೋಗಿಬಿಡುತ್ತಾನೆ ಅಂದ್ಬಿಟ್ಟು ತಾಯಿ ತಂದೆಗೆ ಆ ಫೀಲಿಂಗ್ ಬಂದಿದೆ. ಆವಾಗ ಮಗನಿಗೆ ಇದು ಗೊತ್ತಾಯಿತು, ಮಾರ್ಕಂಡೇಯನಿಗೂ. ಏನಪ್ಪ ಏನಾಯ್ತು ಅಂದರೆ ಯಾರು ಹೇಳಿಲ್ಲ. ಡೈರೆಕ್ಟ್ ಅವನ ಗುರು ಹತ್ರ ಹೋಗ್ತಾನೆ. ಗುರುಗಳು ಋಷಿಗಳು ಹೇಳ್ತಾರೆ ಇಲ್ಲಪ್ಪ ನಿಮಗೂ ಈ ಥರ ಆಯುಷು ಪೂರ್ತಿಯಾಗಿದೆ, ಟೈಮ್ ಬಂದಿದೆ ಅಂದ್ಬಿಟ್ಟು. ಈ ಮಗು ಫುಲ್ ಟ್ಯಾಲೆಂಟ್ ಇರೋ ಮಗು, ಎಲ್ಲ ನಾಲೆಜ್ ಇರುತ್ತಲ್ವ. ಅದಕ್ಕೆ ಹೇಳುತ್ತೆ ಸರಿ ನೀವು ಇಷ್ಟೆಲ್ಲ ಪರಿಹಾರ ಮಾಡ್ತೀರಲ್ವ, ನನ್ನ ಆಯುಷ್ ಕೊಡೋಕ್ಕೆ ಏನು ಪರಿಹಾರ, ನನ್ನ ಆಸ್ತಿ ಮಾಡಬೇಕು, ನನಗಿರಬೇಕು, ಏನು ಪರಿಹಾರ. ಅದಕ್ಕೂ ತುಂಬ ದೇವಸ್ಥಾನಗಳು ಅವರು ಬರೆದು ಕೊಡ್ತಾರೆ. ಅವ್ರು ಹೇಳಿದ ಪ್ರಕಾರ ಭೂಮಿನಲ್ಲಿ ಇರೋ ತುಂಬ ದೇವಸ್ಥಾನಗಳಲ್ಲಿ ಅವರು ಹೋಗಿ ಬರ್ತಾರೆ. ಮಾರ್ಕಂಡೇಯ ಎಂಡಿಂಗ್ ಲಾಸ್ಟ್ ಡೇ ಫೈನಲ್ ಡೇ ತಿರುಕಡೆಯವರು ಬರ್ತಾನೆ. ಅವನು ತಿರುಕಡೆಯವರಲ್ಲಿ ಏನಂದರೆ ಅವನು ಕಾಶಿಯಿಂದ ತೀರ್ಥ ತಗೊಂಡು ಬಂದು ಶಿವನಕ್ಕೆ ಅಭಿಷೇಕ ಮಾಡಬೇಕು. ತೀರ್ಥಂ ಕೈನಲ್ಲಿ ಇರುತ್ತೆ. ಅಭಿಷೇಕ ಮಾಡೋಕ್ಕೆ ಒಳಗಡೆ ಹೋಗ್ತಾರೆ ಮಾರ್ಕಂಡೇಯ. ಯಮಧರ್ಮರಾಜ ಬಂದಿದ್ದಾನೆ ಟೈಮ್ಗೂ ಕರೆಕ್ಟಾಗಿ, ಸಮಯ ಮುಗಿದೋಗಿದೆ, ಕರೆಕ್ಟಾಗಿ ಬಂದಿದೆ ಅವಾಗೆಲ್ಲ. ಬಟ್ ಆ ಕಾಲದಲ್ಲಿ ಏನಂದರೆ ಆ ಯುಗದಲ್ಲಿ ಯಮಧರ್ಮ ಬಂದು ಜೀವ ತಗೊಂಡು ಹೋಗಿರೋದು ಎಲ್ಲ ನೋಡ್ಬೋದು. ಅದು ಇವಾಗಲೂ ಕೆಲವರು ಹೇಳ್ತಾರೆ. ಆ ಥರ ಯಮಧರ್ಮ ಬಂದು ನಿಂತ್ಕೊಂಡಿದ್ದಾನೆ. ಮಾರ್ಕಂಡೇಯನ ಹತ್ರ ಹೇಳ್ತಾನೆ ನೋಡಪ್ಪ ನಿಮ್ಮ ಟೈಮ್ ಆಯಿತು, ನಾನು ಕರ್ಕೊಂಡು ಹೋಗಬೇಕು, ನೀವು ಬಂದುಬಿಟ್ರಿ ಆಚೆ ಕಡೆ. ನಾನು ಒಂದೇ ನಿಮಿಷ ನಾನು ಬರ್ತೀನಿ, ಶಿವನಕ್ಕೆ ಅಭಿಷೇಕ ಮಾಡಿಬಿಟ್ಟು ಬರ್ತೀನಿ ನಿಲ್ತಾನೆ. ಮಾರ್ಕಂಡೇಯನ ಆ ಥರ ಹೇಳ್ತಾನೆ. ಅವನು ಬರಳನೇ ಹೇಳಿಲ್ಲ, ಬರ್ತೀನಿ, ನಿಮ್ಮ ಕೆಲಸ ನೀವು ಮಾಡ್ತೀರಾ, ನಾನು ಬರ್ತೀನಿ, 1 ನಿಮಿಷ ಟೈಮ್ ಕೊಡಿ, ಅಭಿಷೇಕ ಮಾಡಬೇಕು. ಇಲ್ಲ ನಾನು ಬಿಡೋಕ್ಕಾಗಲ್ಲ. ಇವನು ಓಡಾಡ್ಕೊಂಡು ಹೋಗ್ತಾನೆ. ತೊಗೊಂಡು ಹೋಗಿ ಶಿವನನ್ನು ಕೆಡ್ಡಿಯಾಗಿ ಇಟ್ಕೊಳ್ತಾನೆ ಅಭಿಷೇಕ ಮಾಡಿಬಿಟ್ಟು. ಇವನು ದಾರ ಹಾಕ್ತಾನೆ, ಪಾಸಮ ಹಾಕಿ ಶಿವನ ಮೇಲೆ ಆ ದಾರ ಸುತ್ಕೊಂಡು ಬರುತ್ತೆ. ಇವನು ಇಳಿಯೋಕ್ಕಾಗಲ್ಲ. ಆವಾಗ ಶಿವನ ಕೋಪ ಬಂದು ಮೊನ್ನೆ ಕಣ್ಣು ನೋಡಿ ಕಾಳಲ್ಲಿ ಹೆಂಗೆ ಒಂಚೂರು ಯಮಧರ್ಮರನ್ನು ಆಚೆ ಕಡೆ ತಳ್ಳಿಬಿಟ್ಟು ಅವನ ಕಣ್ಣು ನೋಡಿದ ತಕ್ಷಣ ಅವನು ಭಸ್ಮ ಆಗಿಬಿಡ್ತಾನೆ. ಮೊನ್ನೆ ಕಣ್ಣು ನೋಡಿದ ತಕ್ಷಣ ಅಷ್ಟೇ ಅದು. ಆವಾಗ ಬ್ರಹ್ಮ ವಿಷ್ಣು ಎಲ್ಲರೂ ಬರ್ತಾರೆ. ಬಂದು ಇದು ಏನು ನ್ಯಾಯ, ಇದು ಶಿವನ ಹತ್ರ ಹೇಳ್ತಾರೆ ನೀವು ಅನ್ಯಾಯ ಮಾಡಿದ್ದೀರಾ, ನನ್ನ ರೂಲ್ಸನ್ನು ಚೇಂಜ್ ಮಾಡಿದ್ದೀರಾ, ನಾನು ಬರೆದಿದ್ದದನ್ನು ಧರ್ಮರಾಜ ಮಾಡಿದ್ದದು, ಅವನಿಗೆ ನಾನು ಬರೆದಿದ್ದ 16 ವರ್ಷ, ಇವಾಗ ಕಂಪ್ಲೀಟ್ ಆಗುತ್ತೆ, ಇನ್ನೊಂದು ಅದು 1 ನಿಮಿಷದಲ್ಲಿ ಕಂಪ್ಲೀಟ್ ಆಗುತ್ತೆ ಅವನಿಗೆ 16 ವರ್ಷ, ಅವನು ಹೋಗಲೇಬೇಕು. ನೀವು ವೇದ ಮಂದಿರ ಶಾಸ್ತ್ರಗಳನ್ನು ಯಾವುದೂ ಚೇಂಜ್ ಮಾಡಬಾರ್ದನ್ನು ಶಿವನ ಹತ್ರ ಬ್ರಹ್ಮ ಆರ್ಗ್ಯುಮೆಂಟ್ ಮಾಡ್ತಾರೆ. ಶಿವನ ಯೋಚನೆ ಮಾಡ್ತಾರೆ, ಸರಿಪ್ಪ 16 ವರ್ಷ ಕಂಪ್ಲೀಟ್ ಆಗಿದೆ ಮೇಲೆ ಮಾತ್ರ ನೀವು ಕರ್ಕೊಂಡು ಹೋಗಿ. ಶಿವ ಹೇಳ್ಬಿಡ್ತಾನೆ. ಆವಾಗ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಯೋಚನೆ ಮಾಡ್ತಾರೆ, ಇವಾಗ ಏನು ಮಾಡಬೇಕು, 16 ವರ್ಷ ಕಂಪ್ಲೀಟ್ ಆಗಬೇಕು. ಶಿವನ್ ಏನು ಮಾಡ್ತಾನೆ, ನಮ್ಮ ಮಗು ತಲೆ ಮೇಲೆ ಕೈ ಹಾಕಿ ನಿಮಗೆ ಯಾವಾಗಲೂ 16 ವರ್ಷ ನಾನ್ ಕಂಪ್ಲೀಟ್, ನಿಮಗೆ 16 ವರ್ಷ ಕಂಪ್ಲೀಟ್ ಆಗಿದೆ ಮೇಲೆ ಅವ್ನು ಕರ್ಕೊಂಡು ಹೋಗ್ಬೋದು. ನಿಮಗೆ ಕಂಪ್ಲೀಟ್ ಆಗಲ್ಲ, ನೀವು ಯಾವಾಗಲೂ ಹಂಗೆ ಇರ್ತೀರಾ. ಅದೇ ಯೌವನವಾಗೇ ಇರಬೇಕು ಅಂತ. ಇವಾಗ ದೀರ್ಘಾಯುಷ್ 120 ವರ್ಷ ಆವಾಗಲ್ಲ, ಇವಾಗಲೂ 120 ವರ್ಷ ದೀರ್ಘಾಯುಷ್ ಅಂದರೆ 120 ಇಯರ್ಸ್ ಒಂದು ಮನುಷ್ಯ ಇರಬೇಕು ಭೂಮಿಯಲ್ಲಿ. ಒಂದು ದಶಾಬುದ್ಧಿ ಸ್ಟಾರ್ಟ್ ಆಗಿ ಅದೇ ದಶಾಬುದ್ಧಿ ಅದೇ ಟೈಮ್ ಬರೋದು ತಂಗ 120 ಇಯರ್ಸ್, ಆಗ 120 ವರ್ಷ 120 ಇಯರ್ಸ್ ಅಷ್ಟು ವರ್ಷ ನೀವು ಭೂಮಿಯಲ್ಲಿ ಇರ್ತೀರಾ. ಅದ ಮೇಲೆ ನೀವು ಬೇಕಂದ್ರೆ ದಬಸ್ ಮಾಡಿ ಇರ್ಬೋದು. ನಿಮಗೆ ಕಂಪ್ಲೀಟ್ ಆಗಲ್ಲ ಏಜು, ಆಗ ನಿಮ್ಮ ರೂಲ್ಸು ಚೇಂಜ್ ಆಗಲ್ಲ. ಹೌದು, ನನ್ನ ಭಕ್ತನಕ್ಕೂ ಜೀವ ನಾನು ಕೊಟ್ಟಿದ್ದೇನೆ. ಆಗ ಶಿವನ ಅನುಗ್ರಹ ಇದೆ ಅಂದರೆ ಈ ಭೂಮಿಯಲ್ಲಿ ಯಾವ್ದು ಬೇಕೇ ಚೇಂಜ್ ಮಾಡ್ಬೋದಲ್ವಾ, ಚೇಂಜ್ ಆಗಿದೆ ಅಲ್ವಾ. ಅದೇ ಥರ ಮನುಷ್ಯನಕ್ಕೂ ಪರಿಹಾರ ಆಗತ್ತೆ. ಅದಕ್ಕೆ ಪರಿಹಾರಗಳಕ್ಕೂ ನಾವು ಆ ಊರಲ್ಲಿ ಆ ಥರ ದೇವಸ್ಥಾನದಲ್ಲಿ ಹೋಗಿ ಭಕ್ತಿಯಿಂದ ನಾವು ಮಾಡ್ಬೇಕು ಸರ್. ನೀವು ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಷ್ಟೆಲ್ಲ ಮಾಡಿದ್ದೀನಿ ಹಂಗೆ ನಾನು ಧರ್ಮ ಕೊಟ್ಟಿದ್ದೀನಿ ನೀವು ಹೇಳಿದ ತಕ್ಷಣ ಅದು ಹೋಗಿಬಿಡುತ್ತಲ್ವಾ. ನೀವು ಒಬ್ರಿಗೆ ಹೆಲ್ಪ್ ಮಾಡಿಬಿಟ್ಟು ಎಲ್ಲರಿಗೂ ಹೋಗಿ ಹೇಳ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಮುಗೀತು ಸರ್. ಅದು ಪ್ರಯೋಜನ ಇದೆಯಾ? ಕೊಟ್ಟಿದ್ದು ಅಲ್ಲಿ ಪ್ರಯೋಜನ ಬರಲ್ಲ, ಕೊಟ್ಟಿದ್ದು ಪ್ರಯೋಜನ ಇಲ್ಲ. ಯಾವಾಗಲೂ
ದಾನ ಧರ್ಮ ಪೂಜೆ ಪುನಸ್ಕಾರ ಮಾಡಿದದನ್ನು ಅದನ್ನು ಹೇಳ್ಕೊಂಡು ಬಪಿಷ್ಟಿ ಮಾಡಬಾರ್ದು. ನಿಜ. ಅದು ನಿಮ್ಮ ಗರ್ವಹಂಗಾರ ನೀವು ತೋರಿಸ್ಬಾರ್ದು. ನೀವಿರೋ ಭೂಮಿ ಶಿವನದು, ಬ್ರಹ್ಮಣದು, ವಿಷ್ಣುವುದು, ನಿಮ್ದಲ್ಲದು. ನೀವು ಈ ಭೂಮಿನಲ್ಲಿ ಬಾಡಿಗೆಗೆ ಇರ್ತೀರಾ, ಬಾಡಿಗೆ ಕೊಡ್ತೀರಾ? ಇಲ್ಲ, ಎಲ್ಲ ಫ್ರೀ ನಿಮಗೆ. ಗಾಳಿ ಫ್ರೀ, ವಾಟರ್ ಫ್ರೀ, ಎಲ್ಲ ನಾಲೆಜ್ ಫ್ರೀ. ನಮಗೆ ಹೌದು, ಎಲ್ಲ ನಿಮಗೆ ಫ್ರೀ ಕೊಟ್ಟು, ನಿಮಗೆ ಫುಲ್ ಸೇಫ್ಟಿ ಕೊಟ್ಟು, ದೇವರುಗಳು ನಿಮ್ಮ ಜೊತೆ ನೆನ್ಕೊಂಡು ನಿಮಗೆ ಒಳ್ಳೆ ಒಳ್ಳೆ ಮನುಷ್ಯಗಳು ಸಂಬಂಧಗಳು ಕೊಡ್ತಾರೆ. ಇಷ್ಟೆಲ್ಲ ಮಾಡಿದ ದೇವರಿಗೆ ನೀವೇನು ಕೊಡೋಕ್ಕಾಗತ್ತೆ? ನಾವೇನು ಸರಿ ಇರಬೇಕಪ್ಪ. ನೀವು ನಂಬಿಕೆ ಆಗಿ ನಿಮ್ಮ ಜೀವನ ಬೆಳ ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ ಸಾಕು. ಇನ್ನೊಬ್ರಿಗೆ ತೊಂದರೆ ಮಾಡಬೇಡ, ಕಷ್ಟ ಕೊಡೋದು ಬೇಡ. ನೀವೇ ಸರಿಯಾಗಿರ್ತೀರಾ, ನಿಮ್ಮ ಲೈಫ್ ಮಾತ್ರ ನೀವು ನೋಡಿ ಸಾಕು. ನೀವು ಒಳ್ಳೇದು ಮಾಡಬೇಡ, ಕೆಟ್ಟದ್ದು ಮಾಡಬೇಡ. ನಿಮ್ಮ ಲೈಫ್ ನೋಡಿಕೊಂಡು ನೀವು ಇರಬೇಕು. ಆಗ ಈ ಥರ ಒಂದು ಟೈಮ್ ನೀವು ತಪ್ಪಾಗಿದೆ, ಇಲ್ಲ ಹಳೆ ಜನ್ಮ ಕರ್ಮ ಇದೆ ಅಂದರೆ ಅದು ನೋಡಿಕೊಂಡು ಈ ಥರ ದೇವಸ್ಥಾನ ಹೋಗಿ ಪೂಜೆ ಮಾಡಿ. ಇವಾಗ ಎಕ್ಸಾಂಪಲ್ ನಾನು ಹೇಳಿದ್ದು ಶ್ರೀಕಾಶಿ ಸಟೇನಾಥ ಸ್ವಾಮಿ, ಅಲ್ಲಿ ಏನು ವಿಶೇಷ ಅಂದರೆ ಶುಕ್ರವಾರದಲ್ಲಿ ನೈಟು ಒಂದು ಪೂಜೆ ಇರುತ್ತೆ. ನಿಮಗೆ ಕೋರ್ಟ್ ಕೇಸ್ ಪ್ರಾಬ್ಲಮ್ ಇದೆ, ಇಲ್ಲ ನಿಮಗೆ ತುಂಬ ಒಂದು ಕ್ರಿಟಿಕಲ್ ಪೊಸಿಷನ್, ನಿಮಗೆ ಒಂದು ಮೋಸ ಆಗಿದೆ ಅಂದರೆ ದುಡ್ಡು ಕೊಟ್ಟು ಮೋಸ, ಹೌದು ಸರ್, ಪ್ರಾಪರ್ಟಿ ಲ್ಯಾಂಡ್ ಪ್ರಾಬ್ಲಮ್, ಇಲ್ಲ ಮನೆಯಲ್ಲೇ ಸ್ವಲ್ಪ ಮಾಂತ್ರಿಕ ಕೃತ್ರಿಮ ದೋಷ, ಬೇರೆ ಏನೋ ತೊಂದರೆಗಳಾಗಿದೆ, ಇದೆಲ್ಲ ಅಲ್ಲಿ ಸರಿ ಆಗುತ್ತೆ. ಸರಿ ಆಗುತ್ತೆ. ಹೌದು, ಗ್ಯಾರಂಟಿ 100% ಗ್ಯಾರಂಟಿ. ಏನು ಮಾಡಬೇಕಂತ ಅವರು ಸರ್, ನೀವು ಶುಕ್ರವಾರ ಬೆಳಗ್ಗೆ ಹೋಗಿ, ಅಲ್ಲಿ ದೇವಸ್ಥಾನ ರೂಲ್ ಏನಂದರೆ ಬೆಳಗ್ಗೆ ಹೋಗಿ ನೀವು ಸ್ವಲ್ಪ ದುಡ್ಡು ಕಟ್ಟಿ ನೀವು ಒಂದು ಟೋಕನ್ ತಗೊಳ್ಳಿ, ನೈಟ್ ಪೂಜೆಗೆ ಅಲ್ಲಿ ಹೋಗಬೇಕು. ಇದು ಮಧ್ಯದಲ್ಲಿ ಅಲ್ಲಿ ಇರೋ ಗಣಪತಿ, ಶಿವನ್, ಅಮ್ಮನ್, ಆಮೇಲೆ ಎಲ್ಲ ದೇವರುಗಳನ್ನು ಒಂದು ಟೈಮ್ ನೋಡಿಬಿಟ್ಟು ಬೇರೆ ಬೇರೆ ಟೆಂಪಲ್ ನೋಡಿಕೊಂಡು ನೈಟ್ ಅಲ್ಲಿ ಹೋಗಿ ಪೂಜೆ ಮಾಡಬೇಕು. ஆனால் ಒಂದು ನೈಟ್ ಅಲ್ಲೇ ಸ್ಟೇ ಮಾಡಬೇಕು. ಸ್ಟೇ ಅಂದರೆ ಅಲ್ಲಿ ಊರಲ್ಲಿ ಯಾವುದೋ ಒಂದು ಕಡೆ. ನೆಕ್ಸ್ಟ್ ಡೇ ನೀವು ಎಲ್ಲಿ ಬೇಕೋ ಹೋಗ್ಬೋದು. ಇದು ತಿರುಕಡೆಯೂರಲ್ಲಿ ಏನು ವಿಶೇಷ ಅಂದರೆ ಷಷ್ಠಿಯರ್ಥ ಪೂರ್ತಿ. ಇವಾಗ 60 ವರ್ಷ ಕಂಪ್ಲೀಟ್ ಆಗಿದ ಮೇಲೆ ಮದುವೆ ಮಾಡ್ತಾರೆ ಅಲ್ಲಿ ವಯಸ್ಸಾಗಿದೆವರೆಗೂ. ಹೌದಾ? ಆ ಥರ ಯಾರೆಲ್ಲ ಮ್ಯಾರೇಜ್ ಮಾಡ್ತಾರೆ ಅವ್ರಿಗೆ ದೀರ್ಘ ಆಯುಷ್ಯ, ಎಕ್ಸ್ಟ್ರಾ ಆಯುಷ್. ಸರ್, ಆಯುಷ್ ಸಂಬಂಧ ಇರೋ ಪ್ರಾಬ್ಲಮ್, ಇವಾಗ ಜಾತಕದಲ್ಲಿ ಏನೋ ಗಂಡಂದ್ರ ಪ್ರಾಬ್ಲಮ್ ಇದೆ, ಇಲ್ಲ ಆಯುಷ್ ಕಮ್ಮಿ, ಹೌದು ಸರ್, ಆ ಥರ ಮಧ್ಯದಲ್ಲಿ ಪ್ರಾಬ್ಲಮ್ ಇರೋವರು ಈ ದೇವಸ್ಥಾನ ಹೋಗಿ ಅಲ್ಲಿ ಪೂಜೆ ಮಾಡಬೇಕು. ಅಲ್ಲಿ ಪೂಜೆ ಏನಂದರೆ ಆ್ಯಕ್ಚುಲಿ ಅವರವರ ಜನ್ಮ ನಕ್ಷತ್ರ ದಿನ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ವಿಶೇಷ. ಕೆಲವ್ರಿಗೆ ಅದೇ ಡೇಟ್ ಆಫ್ ಬರ್ತ್ ಇಲ್ಲ, ನಕ್ಷತ್ರ ಏನೋ ಗೊತ್ತಿಲ್ಲ ಅಂತ ಜನರಲ್ ಆಗಿ ಏನಂದ್ರೆ ಶುಕ್ಲ ಪಕ್ಷದಲ್ಲಿ ಅವರು ಹೋಗಬೇಕು. ಅಮಾವಾಸ್ಯೆ ಹಾಕಿ ಹುಣ್ಣಿಮೆ ಒಳಗಡೆ. ಶುಕ್ಲ ಪಕ್ಷ ಯಾವಾಗಲೂ ರೈಸಿಂಗ್, ನಿಮ್ಮ ಆತ್ಮ ಜಾಸ್ತಿ ಮಾಡಬೇಕು. ಯಾವಾಗಲೂ ಶುಕ್ಲ ಪಕ್ಷದಲ್ಲಿ ಬೆಳಗ್ಗೆ ಟೈಮೇ ಹೋಗಬೇಕು. ಒಂದು ದಿನ ಇಲ್ಲಾಂದ್ರೆ ಅಡ್ವಾನ್ಸ್ ಹೋಗಿ ಅಲ್ಲಿ ಬುಕ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನೀವು ಬೇಕಂದರೆ ಆಯುಷ್ ಹೋಮ, ಮೃತ್ಯುಂಜಯ ಹೋಮನೂ ಇರುತ್ತೆ, ಅದನ್ನು ಮಾಡಬೇಕು.